ವಿಧಾನಸಭೆಯ ಈ ಉಪಚುನಾವಣೆಯ ಪ್ರಚಾರಾರ್ಥವಾಗಿ ಈ ಪ್ರಚಾರದ ನೇತೃತ್ವವನ್ನು ವಹಿಸಿ ಇವತ್ತು ನಮ್ಮ ಸುತ್ತಮುತ್ತ ಗ್ರಾಮಕ್ಕೆ ಪ್ರಥಮ ಬಾರಿಗೆ ಆಗಮಿಸಿರುವಂತ ನಿಮ್ಮೆಲ್ಲರ ನೆಚ್ಚಿನ ಚಿಕ್ಕವನ್ನ ಚುನಾವಣೆಯನ್ನು ನೋಡುವಂತ ಸಂದರ್ಭ. ಆದ್ರೆ ಇವತ್ತು ನಮ್ಮ ದಿವಂಗತ HY ಮೇಟಿ ಸಾಹೇಬರು 6 ಬಾರಿ ಶಾಸಕರಾಗಿ ಒಮ್ಮೆ ಲೋಕಸಭಾ ಸದಸ್ಯರಾಗಿ ಇವತ್ತು ಇಡೀ ನಮ್ಮ ಬಾಗಲಕೋಟೆ ಜಿಲ್ಲೆ ಒಬ್ಬ ಹಿರಿಯ ಜೀವಿಯಾಗಿ ನಿಮಗೆಲ್ಲ ಮಾರ್ಗದರ್ಶನವನ್ನು ನೀಡಿದಂತ ಆ ಪುಣ್ಯಾತ್ಮರ ಒಂದು ಅಕಾಲಿಕ ಮರಣದಂತ ಇವತ್ತು ಆಗಮಿಸಿರುವಂತಹ ಈ ಒಂದು ಚುನಾವಣೆಯನ್ನ ಇವತ್ತು ನಮ್ಮ ಕಡೆ ಹಳ್ಳಿ ಭಾಷೆದಾಗ ಒಂದು ಮಾತು ಹೇಳ್ತಾರೆ, ಕಟ್ಟಿ ಕಲ್ಲು ಕಟ್ಟಿಗೆ ಹೊಂದಿಸ್ಬೇಕಂತ. ಹೌದು, ಕಟ್ಟಿ ಕಲ್ಲು ಕಟ್ಟಿಗೆ ಹೊಂದಿಸ್ಬೇಕು. ಇವತ್ತು ಮೇಟಿ ಅವರನ್ನು ನಾವು ಅಗಲಿದರೂ ಕೂಡ ಅವರ ಶಾಶ್ವತವಾದ ಪ್ರೀತಿ, ವಿಶ್ವಾಸ, ಆ ಅಭಿಮಾನ ನಮ್ಮ ಹೃದಯದಲ್ಲಿ ಯಾವತ್ತೂ ಅಡಕದೇ ಇರುತ್ತೆ ಅನ್ನೋದಕ್ಕೆ ಆ ಕಟ್ಟಿ ಕಲ್ಲು ಉಮೇಶ್ ಮೇಟಿ ಅವರನ್ನು ನಾವು ಅಲ್ಲಿ ಕುಳಿಸಿದ ಮುಖಾಂತರ ಇವತ್ತು ಆ ಕಲ್ಲನ್ನು ಹೊಂದಿಸುವಂತ ಕೆಲಸ ನಾವು ಮಾಡಿದಾಗ ನಿಜವಾಗ್ಲೂ ಅವರ ಆತ್ಮಕ್ಕೆ ಶಾಂತಿಯನ್ನು ತರುವಂತಾಗುತ್ತೆ. ಆದ ಕಾರಣ ಬಂದರೆ ಇವತ್ತು ಸ್ವತಃ ನಾನು ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಸುತ್ತಮುತ್ತ ಗ್ರಾಮಕ್ಕೆ ಇಲ್ಲಿ 4 ದಿವಸಗಳ ಕಾಲ ಈ ಪ್ರಚಾರ ಸಭೆಯನ್ನು ನೇತೃತ್ವವನ್ನು ವಹಿಸಿ ಇವತ್ತು ಏನು ನಮ್ಮ ಮುಖ್ಯಮಂತ್ರಿಗಳು ಚುನಾವಣೆಯ ಪೂರ್ವದಲ್ಲಿ ಈ ರಾಜ್ಯದ ಜನತೆಗೆ ಏನು ಮಾತನ್ನು ನಾವು ಕೊಟ್ಟಿದ್ವಿ, ಆ ಮಾತಿನಂತೆ ನಡೆದಂತ ಏಕೈಕ ಮುಖ್ಯಮಂತ್ರಿ ಯಾರಾಗಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನು ನಾವು ಯಾವತ್ತೂ ಮರೆಯಾಗಿಲ್ಲ. ಸೂರನು ಅಲ್ಲ ಅಂತ ಇವತ್ತು 3 ಬಾರಿ ಕೊಟ್ಟಿದ್ರು ಕುದುರೆ. ಈಗ ಮಾತಾಡ್ತಾರ ನಮ್ಮ ಬಾಗಲಕೋಟೆ ಮೆಡಿಕಲ್ ಕಾಲೇಜ್ ಬಗ್ಗೆ ಏನೋ ಇವತ್ತೇ ಗಡಗಲ್ ಮಾಡಬೇಕಾಗಿತ್ತು ಅಂತಂದ್ರೆ ಅದು ಸನ್ಮಾನ್ಯ HY ಮೇಟಿ ಸಾಹೇಬರ ಕನಸಿನ ಕೂಸಾಗಿತ್ತು. ಎಲ್ಲ ಬಡವರ ಮಕ್ಕಳು ಕೂಡ ಇವತ್ತು ವೈದ್ಯರಾಗಬೇಕು, ಇಂಜಿನಿಯರ್ ಆಗಬೇಕು, ವಿದ್ಯಾವಂತರಾಗಬೇಕು ಅನ್ನೋದು ಕಾರಣದಿಂದ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಅನೇಕ ಬಾರಿ 2017ರಿಂದ 23ರವರೆಗೆ ಬಿಡದೆ ಅದಕ್ಕೆ ಅನುದಾನವನ್ನು ಒದಗಿಸಿ ಇವತ್ತು ಬಾಗಲಕೋಟೆಯಲ್ಲಿ ನಮ್ಮ ಬಡ ಮಕ್ಕಳು ಕೂಡ ಇವತ್ತು ವೈದ್ಯರು ಆಗ್ತಾರೆ ಅನ್ನೋದಕ್ಕೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಶಂಕುಸ್ಥಾಪನೆಯನ್ನ ಮಾಡಿದ್ದಾರೆ. ಸನ್ಮಾನ್ಯ HY ಮೇಟಿ ಸಾಹೇಬರು ಆದ್ರೆ ಚಿರಂತಿಮಠ ಅವರ ನೀವು ಬೈಯೋದ್ ಬಿಟ್ಟು ಜೀವನದಾಗ ಯಾರಿಗಾರ ಏನ್ರ ಮಾಡಿರೇನ್ರಿ? ಅವರು ಸ್ವತಃ ಅವರ ಸೋದರರು ಸನ್ಮಾನ್ಯ ನಮ್ಮ ಮಲ್ಲಿಕಾರ್ಜುನ್ ಚರಂತಿಮಠ ಅವರು ಇಲ್ಲೇ ಅದಾರ. ಅವರ ಸ್ವಂತ ಒಡ ಹುಟ್ಟಿದ ತಮ್ಮ ಇವತ್ತು ಹೇಳ್ತಾ ಇದ್ದಾರೆ ಶಾಸಕ ಒಂದೇ ಅಲ್ಲ PD ಏನು ಮಾಡಿದ್ದಾರೆ. ಇವರಿಬ್ರು ಲಿಂಗಾಯತರು ಮುಖ್ಯಮಂತ್ರಿಗಳಿದ್ರು, ಇಲ್ಲೇ ಲಿಂಗಾಯತರು ಶಾಸಕರಿದ್ರು. ಏನ ಅಭಿವೃದ್ಧಿಯನ್ನು ಮಾಡಿದ್ರಪ್ಪ? ಒಂದು ಬಸವಣ್ಣನ ಫೋಟೋ ಹಾಕಲಿಲ್ಲ, ಒಂದು ಬಸವ ಜಯಂತಿಯನ್ನು ಮಾಡಲಿಲ್ಲ. ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ವರ್ಷ ಏಪ್ರಿಲ್ ನಲ್ಲಿ ಇದೇ ನಮ್ಮ ಕೂಡಲ ಸಂಗಮ ಕ್ಷೇತ್ರ, ಯಾಕಂದ್ರೆ ನೀವೆಲ್ಲರೂ ಕೂಡಲ ಸಂಗಮ ಅದನ್ನ ನಂಬಿದಂತ ಭಕ್ತರು. ಇವತ್ತು ಆ ಕೂಡಲ ಸಂಗಮದಲ್ಲಿ ಅನ್ನ ಬಸವಣ್ಣನ ಒಂದು ಜಯಂತ್ಯೋತ್ಸವನ್ನ ಮಾಡಿದ್ದು ಕೂಡ ಅದು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನು ಗಟ್ಟಿಯಾಗಿ ನಾನು ಇವತ್ತು ಹೇಳಬೇಕಾಗತ್ತೆ. ಇವತ್ತು ಅದಷ್ಟೇ ಅಲ್ಲ, ಇವತ್ತು ಅವರು ಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಆದಾಗ 2013 ಮೇ 13ನೇ ತಾರೀಕು ಬಸವ ಜಯಂತಿ ದಿವಸನೇ ಇವತ್ತು ಪ್ರಮಾಣ ವಚನವನ್ನು ತೆಗೆದುಕೊಂಡಂತ ಏಕೈಕ ಮುಖ್ಯಮಂತ್ರಿ ಯಾರ್ಯಾರಿದ್ರು ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನ ಎಲ್ಲರೂ ಗಟ್ಟಿಯಾಗಿ ಹೇಳ್ಬೇಕಾಗುತ್ತೆ. ಬಂಧುಗಳೇ, ಬರೀ ಮಾತಾಡಬಾರ್ದು, ಮಾತಿದ್ರೆ ಏನೋ ಆಗೋದಿಲ್ಲ, ಮಾತಂತ ನಡೆಯುವಂಥದ್ದು ಕೂಡ ಆಗ್ಬೇಕು ಅನ್ನೋದಕ್ಕೆ ಯಾರಾದ್ರೂ ಒಬ್ಬ ವ್ಯಕ್ತಿ ನಮ್ಮ ದೇಶದಲ್ಲಿ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನ ಇವತ್ತು ನಾವು ಗಟ್ಟಿಯಾಗಿ ಹೇಳ್ಬೇಕಾಗುತ್ತೆ. ಆದ ಕಾರಣ ಇವತ್ತು ಬಂಧುಗಳಲ್ಲಿ ನೀವು ಕೈ ಮುಗಿದು ವಿನಂತಿ ಮಾಡ್ಕೊಳ್ಳೋದಿಷ್ಟೇ. ಇವತ್ತು ಜಾತಿ ಮತ ಭೇದ ಅಂತ ಹೇಳಿ ಯಾವತ್ತೂ ಕೂಡ ಸನ್ಮಾನ್ಯ HY ಮೇಟಿ ಸಾಹೇಬರು ಯಾರನ್ನೂ ಇಲ್ಲಿ ತಾಲೂಕಿನಲ್ಲಿ ನೋಡಿಲ್ಲ. ಎಲ್ಲರನ್ನೂ ಒಪ್ಪಿಕೊಂಡು ನಡೆದಂತ ಮನುಷ್ಯ ಅದು HY ಮೇಟಿ ಸಾಹೇಬರಾಗಿದ್ರು. ಅದೇ ರೀತಿಯಲ್ಲಿ ನಮ್ಮ ಉಮೇಶ್ ಮೇಟಿ ಅವರು ಕೂಡ ಎಲ್ಲರನ್ನ ಒಪ್ಪಿಕೊಂಡು ನಡೆಯುವಂತ ವ್ಯಕ್ತಿಯಾಗಿ ಮುಂದೆ
ಇವತ್ತು ಶಾಸಕ ಆಗೇ ಆಗ್ತದೆ ನನ್ನ ಭರವಸೆಯನ್ನ ಈ ವೇದಿಕೆ ಮುಖಾಂತರ ನಾನು ಕೂಡ ಇಚ್ಛೆ ಪಡ್ತೇನೆ. ಆದ ಕಾರಣ ತಾವೆಲ್ಲರೂ ಆ HY ಸಾಹೇಬರಿಗೆ ಇವತ್ತೇನೋ ಒಂದು ಕೃತಜ್ಞತೆಯನ್ನ 5 ಬಾರಿ ಶಾಸಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಕ್ಕೆ ಅವರ ಆತ್ಮಕ್ಕೆ ಶಾಂತಿಯನ್ನು ತರುವಂತ ಮಾಡುವಾಗಲೇ ಇವತ್ತು ಉಮೇಶ್ ಬೇಟಿ ಅವರಿಗೆ ತಾವು ಅತ್ಯಂತ ಹೆಚ್ಚಿನ ಮತವನ್ನು ಕೊಟ್ಟು ಕನಿಷ್ಠ ಅಂದ್ರೂ 25,000 ಮತಗಳಿಂದ ಅವರನ್ನ ಜಯವನ್ನಾಗಿ ಗಳಿಸಬೇಕು ಅನ್ನೋದು ನನ್ನ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡಿಕೊಂಡು ಇವತ್ತು ಅನೇಕ ನಮ್ಮ ವೇದಿಕೆ ಮೇಲೆ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಮಾತಾಡೋರಿದ್ದಾರೆ. ಅದಕ್ಕೆ ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳದೆ ಇವತ್ತು ಒಂದು ಮಾತನ್ನು ನೆನಪಿಡಿ, ಕೊನೆಯವರೆಗೂ 9ನೇ ತಾರೀಕು ಇವತ್ತು ನಮ್ಮ ಉಮೇಶ್ ಬೇಟಿ ಅವರ ಅನುಕ್ರಮ ಸಂಖ್ಯೆ ನಂಬರ್ 1 ಹಸ್ತದ ಗುರುತಿಗೆ ತಾವೆಲ್ಲರೂ ಇಲ್ಲಿ ನೀವು ಬದಲು ಅಂತೀರ ಅಲ್ಲಿ ಚರಂಡಿ ಡಮ್ ಅನ್ಬೇಕು ಅಂತಂದ್ರೆ ಇಲ್ಲಿ ನೀವು ಸುತ್ತಮುತ್ತ ಬಟನ್ ಒತ್ತೀರಿ ಅಂದ್ರೆ ತಾಯಂದ್ರ ನಾ ಗ್ಯಾರಂಟಿ ಲಾಭ ಹೊಡೆದವ್ರು ನೀವ ಆಗ್ತೀರಿ. ಎಲ್ಲರೂ ಉಮೇಶ್ ಬೇಟಿಗೆ ಕೈ ಎತ್ತಿ ಇವತ್ತು ಅವ್ರು ಎಲ್ಲರಿಗೂ ತಮ್ಮ ಮತವನ್ನು ಹಾಕಿ ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.